ಯಾವುದೋ ಅನಪೇಕ್ಷಿತ ಅಧೈರ್ಯ ಎಂಟನೆಯ ದಶಕಂಠ ರಾವಣನ ಗೊಂಡಿಗೆಯನ್ನು ರಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೆ ಪಾಪ ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದತಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ ಕ್ಷಣಚಿತ್ತ ಕ್ಷಣಚಿತ್ತರಾದ ನವಗ್ರಹಗಳ ಕಾಂತಿಯೇ? ಭ್ರಾಂತೋ ಭ್ರಾಂತು. ಆ ನವಗ್ರಹಗಳನ್ನೆಲ್ಲ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಒರೆಸಿಕೊಳ್ಳುತ್ತಿದ್ದಾರೆ, ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಬ್ದನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಡದಕ ಯಾವುದು? ಅದೇನು ಈ ವಿಶ್ವ ಪ್ರಪಂಚದಲ್ಲಿಯೇ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶಮುಖ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಛಂಡಾಡಬಲ್ಲ ದಂಡುಗಾಡಿಗಳ ಮಂಡಲ ನಾಯಕನಾದ ಗಂಡಜೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪರನಾರಿ ಚೌರ್ಯ ಮಾಡಿ ಭೂಲಕ್ಷ್ಯ ವಂಶಕ್ಕೆ ಕಳಂಕ ಪ್ರಿಯರಾದ ರಾವಣರು ನೀವೇ ತಾನೆ? ಓ ಮಂಡೋದರಿ, ನೀನು ಏ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತಪುರದೆಂದೇಕೆ ಬಂದೆ? ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ಪುರವಾದರೇನು, ಯಾವ ವೇಳೆಯಾದರೇನು? ಸರಿ ಬಂದ ಕಾರಣ ಎಲ್ಲ ಬಂದ ಜಗವಲ್ಲರಾಗಿ ವಿಶಿಷ್ಟ ವಿನಾಶಕ್ಕೆ ಮೂಲವಾದ ಸೀತಾಪಾಠ ಮಾಡಬಹುದೇ? ನೀವಿ ಕೀಡಿ ಹೊಡೆದಂತೆ ಕೇಳುತ್ತಿರುವ ನಿಮ್ಮಿ ಪ್ರಶ್ನೆಗೆ ಸಮಂಜಸವಾದ ಸದುತ್ತರವನ್ನು ಹೇಳುವಷ್ಟು ಸಹನಾ ಶಕ್ತಿ ಈಗ ನನ್ನಲ್ಲಿಲ್ಲ. ಆದರೂ ಮರ್ಯಾದೆ ನನ್ನಲ್ಲಿಡು. ಈ ಪ್ರಪಂಚದಲ್ಲಿ ಯಾರಾಗಲಿ, ಎಂದಾಗಲಿ, ಯಾವುದನ್ನಾಗಲಿ, ಏನನ್ನೇ ಆಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ. ಜಗಜ್ಜೇತರಾಗಿ ಜಾರಿಕೊಳ್ಳುವ ಮಾತನ್ನಾಡಬಾರದು ಪ್ರಭು. ಜಾರಿಕೊಳ್ಳುವ ಮಾತಲ್ಲ ದೇವಿ. ಜಾಗೃತ ಸಪ್ತ ಸುಶಕ್ತಿಗಳಲ್ಲಿ ಸ್ವಾನುಭವದಿಂದ ಕಂಡುಕೊಂಡ ಸತ್ಯ, ಸತ್ಯಕ್ಕೆ ತಲೆಬಾಗುವ ಸತ್ವ ನಿಮ್ಮಲ್ಲಿ ಇನ್ನೂ ಉಳಿದಿದೆಯೇ? ಸಂದೇಹವೇ? ಹಾಗಾದರೆ ನೀವು ಮಾಡಿರುವ ತಪ್ಪನ್ನು ಒಪ್ಪಿ ತಿದ್ದುಕೊಳ್ಳಿ. ಅಂದರೆ ನನ್ನ ತಪ್ಪು ವಿಶಿಷ್ಟ ವಿನಾಶಕ್ಕೆ ಮೂಲವಾದ ಸೀತಾಭರಣ ದೇವಿ. ತಕ್ಕ ಮಾತಾಡ್ತಾರೆ.